ನೀವು ಯಾವತ್ತಾದರೂ ಈ ವಿಚಿತ್ರವಾದ ಫೀಲಿಂಗನ್ನು ಫೀಲ್ ಮಾಡಿದ್ದೀರಾ? ಆ ವಿಚಿತ್ರವಾದ ಕ್ಷಣ ನಿಮ್ಮ ಲೈಫ್ನಲ್ಲಿ ನಡೆದಿದೆ ಅಂತ ಅನಿಸಿದೆಯಾ? ನಿಮ್ಗೇನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನು ನಾವು ದೇಜಾವು ಅಂತ ಹೇಳ್ತೀವಿ. ಏನು ದೇಜಾವು ಅಂದರೆ? ದೇಜಾವು ಅಂದರೆ ನಮ್ಮ ಲೈಫ್ನಲ್ಲಿ ನಡೆದಿರೋದನ್ನು ನಾವು ದೇಜಾವು ಅಂತೇಳಿ ಕರಿತೀವಿ. ಆದರೆ ಇದು ಬರೀ ಫೀಲಿಂಗ್ ಅಷ್ಟೇನಾ? ಅಕಸ್ಮಾತ್ ನಾವೆಲ್ಲರೂ ಒಂದು ಎಂಡ್ಲೆಸ್ ಸೈಕಲ್ನಲ್ಲಿ ಏನಾದರೂ ಸಿಗಾಕೊಂಡಿದ್ದೀವ? ಅದೇ ಟೈಮ್ ಲೂಪ್ ಯಾವಾಗಲೂ ಪದೇ ಪದೇ ರಿಪೀಟ್ ಆಗ್ತಾಯಿದ್ರೆ, ಪದೇ ಪದೇ ಹುಟ್ಟು ಅದೇ ಕಥೆಗಳು, ಅದೇ ಆತ್ಮಗಳು ಬೇರೆ ಬೇರೆ ಸೆಂಚುರಿಗಳಲ್ಲಿ ಮತ್ತೆ ಮತ್ತೆ ಬದುಕ್ತಾ ಇದ್ರೆ, ಇದನ್ನೆಲ್ಲ ಕೇಳ್ತಾ ಇದ್ರೆ ನಂಬೋಕೆ ಆಗಲ್ಲ ಅಂತ ಅನಿಸುತ್ತೆ ಅಲ್ವಾ? ಸರಿ, ಬನ್ನಿ ನಿಮ್ಮನ್ನು ಒಂದು ಅದ್ಭುತವಾದ ಕತೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಇದು ನಿಮ್ಮ ರಿಯಾಲಿಟಿಯನ್ನೇ ಅಲ್ಲಾಡಿಸಬಹುದು. ಹುಷಾರಾಗಿರಿ. ಈ ಕತೆ ಶುರು ಮಾಡುವ ಮೊದಲು ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇವಾಗ ಶುರುವಾಗಲಿದೆ. ಹಾಲಿವುಡ್ ನಟಿಯಾದ ಆ್ಯನಿ ಹ್ಯಾಥ್ವೆ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಅವರು ತುಂಬಾ ಫೇಮಸ್ ಕೂಡ. ಅವರ ಹಸ್ಬೆಂಡ್ ಆದಮ್ ಸುಲ್ಮಾನ್. ಇಲ್ಲಿ ಇವರನ್ನು ನೆನಪಿಟ್ಟುಕೊಳ್ಳಿ. ಆದರೆ ನಾನು ನಿಮ್ಮನ್ನು 400 ವರ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ 16ನೇ ಶತಮಾನಕ್ಕೆ. ಅಲ್ಲಿ ಒಬ್ಬ ಮನುಷ್ಯ ಇದ್ದ. ಅವರು ಇಂಗ್ಲೀಷ್ನ ಲಿಟ್ರೇಚರನ್ನೇ ಬದಲಾಯಿಸಿಬಿಟ್ಟರು. ಅವರೇ ವಿಲಿಯಂ ಶೇಕ್ಸ್ಪಿಯರ್. ಇವರ ಹೆಂಡತಿಯ ಹೆಸರು ಆ್ಯನಿ ಹ್ಯಾಥ್ವೆ. ನೀವಿವಾಗ ಅನ್ಕೊತಾ ಇದ್ದೀರಲ್ವಾ, ಅಲ್ಲ ಇವರಿಬ್ಬರ ಹೆಸರು ಒಂದೇ ಆಗಿಬಿಟ್ರೆ ಇವರಿಬ್ಬರು ಒಂದೇನೆ ಅಂತ. ಆದರೆ ಸ್ವಲ್ಪ ಇರಿ, ಇದು ಬರೀ ಸ್ಟಾರ್ಟಿಂಗ್ ಮಾತ್ರ. ಈಗ ಸ್ವಲ್ಪ ಹತ್ತಿರದಿಂದ ನೋಡಿ. ಮಾಡ್ರನ್ ಆ್ಯನಿ ಹ್ಯಾಥ್ವೆ ಅವರ ಹಸ್ಬೆಂಡ್ ಆಡಮ್ ಸುಲ್ಮಾನ್. ನೀವು ಅವರ ಮುಖವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರ ಹಳೆ ಫೋಟೋ ಜೊತೆ ನೋಡಿದಾಗ ಅವರಿಬ್ಬರು ಕೂಡ ನೋಡೋದಕ್ಕೆ ಒಂದೇ ಥರ ಕಾಣಿಸ್ತಾರೆ. ಅದೇ ಕಣ್ಣುಗಳು, ಅದೇ ಮೂಗು ಮತ್ತು ಅದೇ ಹಲ್ಲುಗಳು. ಇತಿಹಾಸ ಮತ್ತೆ ರಿಪೀಟ್ ಆದ ಹಾಗೆ ಅನಿಸುತ್ತೆ. ನಿಮಗೆ ನಂಬಿಕೆನೇ ಬರ್ತಾ ಇಲ್ಲ ಅಲ್ವಾ? ನೀವು ಇದನ್ನು ಕೋಇನ್ಸಿಡೆನ್ಸ್ ಅಂತ ತಳ್ಳಿ ಹಾಕಬಹುದು. ಆದರೆ ಅದು ನಿಜವಾಗ್ಲೂ ಅಷ್ಟೇನಾ? ಕೋಇನ್ಸಿಡೆನ್ಸ್ ಎಲ್ಲದಕ್ಕೂ ಉತ್ತರ ಕೊಡುತ್ತಾ? ಸ್ವಲ್ಪ ಯೋಚನೆ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬಿಲಿಯನ್ ಗಟ್ಟಲೆ ಹೆಸರುಗಳಲ್ಲಿ, ಅದು ಇಷ್ಟೊಂದು ಮುಖಗಳಲ್ಲಿ ಹೇಗೆ ನಮಗೆ ಇದೇ ಡೈರೆಕ್ಟ್ ಸಿಮಿಲಾರಿಟಿ ಕಾಣಿಸುತ್ತೆ? ಅದು 400 ವರ್ಷಗಳ ನಂತರ. ಇಲ್ಲೇ ಈ ವಿಷಯ ಇನ್ನಷ್ಟು ವಿಚಿತ್ರ ಆಗೋದು. ವಿಲಿಯಂ ಶೇಕ್ಸ್ಪಿಯರ್ ಅವರು ಆ್ಯನಿ ಹ್ಯಾಥ್ವೆ ಅವರನ್ನು ನವೆಂಬರ್ 1582ರಲ್ಲಿ ಮದುವೆ ಆದರು. ಆಮೇಲೆ ಮಾಡ್ರನ್ ಆ್ಯನಿ ಹ್ಯಾಥ್ವೆ ಅವರು ಹುಟ್ಟಿದ್ದು ನವೆಂಬರ್ 1982ರಲ್ಲಿ. ಅದು ಸರಿಯಾಗಿ 400 ವರ್ಷಗಳ ನಂತರ, ಅದೇ ತಿಂಗಳಲ್ಲಿ. ಇದು ಬರೀ ಅದೃಷ್ಟನಾ ಅಥವಾ ಯೂನಿವರ್ಸ್ ಏನಾದರೂ ನಮಗೆ ಸುಳಿವೇನಾದರೂ ಕೊಡ್ತಾ ಇದೆಯಾ? ಕಾಲ ಅನ್ನೋದು ಸ್ಟ್ರೈಟ್ ಲೈನ್ ಅಲ್ಲ, ಅದು ಒಂದು ಸೈಕಲ್. ಇನ್ನೊಂದು ವಿಷಯ, ಶೇಕ್ಸ್ಪಿಯರ್ ಅವರ ಆ್ಯನಿ ಆಗಲಿ ಮಾಡ್ರನ್ ಆ್ಯನಿ ಆಗಲಿ ಇವರಿಬ್ಬರಿಗೂ ಕೂಡ ಒಂದೇ ಮದುವೆ. ಡೈವರ್ಸ್, ಮಲ್ಟಿಪಲ್ ರಿಲೇಷನ್ಶಿಪ್, ಪಾರ್ಟ್ನರ್ಗಳ ಬದಲಾವಣೆ ಇವನ್ನೆಲ್ಲ ಕೂಡ ಮಾಡ್ತಾರೆ. ಆದರೆ ಇವೆರಡು ಜೋಡಿಗಳು 400 ವರ್ಷಗಳ ನಂತರ ಬೇರೆ ಆಗಿದ್ರು ಕೂಡ ಎಕ್ಸಾಕ್ಟ್ ಒಬ್ಬರಿಗೊಬ್ಬರು ರಿಫ್ಲೆಕ್ಟ್ ಮಾಡ್ತಾರೆ. ಸರಿ, ಇವಾಗ ನಮ್ಮೆಲ್ಲರಿಗೂ ಒಂದು ದೊಡ್ಡದಾದ ಪ್ರಶ್ನೆ. ಎಷ್ಟೋ ವರ್ಷಗಳಿಂದ ಸೈಂಟಿಸ್ಟ್ಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದಾರೆ. ಕಾಲ ಅನ್ನೋದು ಸ್ಟ್ರೈಟ್ ಲೈನ್ ಆಗುತ್ತಾ ಅಥವಾ ಒಂದು ಸೈಕಲ್ ಥರ ಏನಾದರೂ ಅನಿಸುತ್ತಾ? ಭಾರತದಿಂದ ಗ್ರೀಸ್ನವರೆಗಿನ ಪ್ರಾಚೀನದ ತತ್ವಶಾಸ್ತ್ರಗಳು ಪುನರ್ಜನ್ಮದ ಬಗ್ಗೆ ಮಾತನಾಡಿವೆ. ಆತ್ಮ ಅನ್ನೋದು ಇನ್ನೊಂದು ದೇಹದಲ್ಲಿ ಮತ್ತೆ ಹುಟ್ಟುತ್ತಂತ. ಅಕಸ್ಮಾತ್ ಶೇಕ್ಸ್ಪಿಯರ್ ಮತ್ತು ಅವರ ಹೆಂಡತಿ ಆ್ಯನಿ ಹ್ಯಾಥ್ವೆ ಈಗ ಆಡಮ್ ಮತ್ತು ಆ್ಯನಿ ಹ್ಯಾಥ್ವೆ ಆಗಿ ಮತ್ತೆ ಹುಟ್ಟಿದರೆ, ಅಕಸ್ಮಾತ್ ನಾವೆಲ್ಲ ಇದೇ ತರಹದ ಲೂಪ್ ಒಳಗೆ ಏನಾದರೂ ಬದುಕ್ತಾ ಇದ್ದೀವ? ಹಿಸ್ಟ್ರಿ ಮತ್ತೆ ಮತ್ತೆ ರಿಪೀಟ್ ಆಗೋದು, ಆತ್ಮಗಳು ಮತ್ತೆ ವಾಪಸ್ ಬರೋದು, ಮತ್ತೆ ಅದೇ ಪ್ಯಾಟ್ರನ್ಗಳು ಹೊರಗೆ ಬರೋದು. ಇದು ಒಂದು ದೊಡ್ಡ ಸೈಕಲ್ ಆಫ್ ಎಕ್ಸಿಸ್ಟೆನ್ಸ್. ಇಲ್ಲಿ ಏನೂ ಕೂಡ ಹೊಸದಲ್ಲ, ಬರೀ ರೀಸೈಕಲ್ ಆಗಿದೆ ಅಷ್ಟೇ. ಸರಿ, ಇವಾಗ ನಿಮ್ಮ ಜೀವನದ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ನೀವು ಒಂದು ರೂಮ್ ಒಳಗೆ ಹೋದಾಗ ನಿಮಗೆ ನಾನು ಇಲ್ಲಿಗೆ ಮೊದಲೇ ಬಂದಿದ್ದೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಮತ್ತು ಆ ಕ್ಷಣಗಳು, ಅಥವಾ ನೀವು ಒಬ್ಬರನ್ನು ಮೊದಲನೇ ಬಾರಿ ಭೇಟಿಯಾದಾಗ ಅವರನ್ನು ನೋಡಿದ ತಕ್ಷಣ ನಿಮಗೆ ಇವರು ನನಗೆ ಮುಂಚೆನೇ ಗೊತ್ತಿತ್ತಲ್ವಾ ಅಂತ ಅನಿಸೋದು, ಇದು ಬರೀ ನಮ್ಮ ಭ್ರಮೆನ ಅಥವಾ ನಮ್ಮ ಹಿಂದಿನ ಜೀವನದ ಪ್ರತಿಧ್ವನಿನ? ಅಥವಾ ಆ ಸೈಕಲ್ ಮೂಲಕ ಏನಾದರೂ ಬರ್ತಾ ಇದ್ದೀವ? ಅಥವಾ ನಾವು ಆ ಲೂಪ್ ಒಳಗಿಂದ ತಪ್ಪಿಸಿಕೊಳ್ಳಕ್ಕೆ ಆಗದೇ ಇರುವ ಒಂದು ಮೆಮೊರಿನ? ಹಾಗಾದರೆ ನಾವೆಲ್ಲರೂ ಕೂಡ ಈ ಎಂಡ್ಲೆಸ್ ಸೈಕಲ್ ಒಳಗೆ ಏನಾದರೂ ಸಿಗಾಕೊಂಡಿದ್ದೀವ? ಶೇಕ್ಸ್ಪಿಯರ್ ವಾಪಸ್ ಬರ್ಬೋದಾಗಿದ್ರೆ ಬೇರೆ ಫೇಮಸ್ ಆದ ವ್ಯಕ್ತಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಈ ಇತಿಹಾಸ ಏನಾದರೂ ಮತ್ತೆ ರಿಪೀಟ್ ಆಗ್ತಾ ಇದೆಯಾ? ನಿಮ್ಮ ಕಣ್ಣುಗಳ ಮುಂದೆನೇ
ಮುಖಗಳು ಬದಲಾಗ್ತವೆ, ಬಟ್ಟೆಗಳು ಕೂಡ ಬದಲಾಗ್ತವೆ, ಹಾಗೆ ಟೆಕ್ನಾಲಜಿ ಕೂಡ ಬದಲಾಗುತ್ತೆ. ಆದರೆ ಆತ್ಮಗಳು ಮಾತ್ರ ಅದೇ ಇರ್ತವೆ. ನಾವೆಲ್ಲರೂ ಈ ಇನ್ಫಿನೈಟ್ ಲೂಪ್ ಒಳಗೆ ಏನಾದ್ರು ಸಿಗಾಕೊಂಡಿದ್ದೀವ? ಹಾಗಾದರೆ ಪ್ರಶ್ನೆ ಏನಂದರೆ, ನಾವು ಈ ಲೂಪ್ನಿಂದ ಯಾವಾಗಾದರೂ ಹೊರಗೆ ಬರೋಕ್ಕೆ ಆಗುತ್ತಾ? ಮೇ ಬಿ ದೇಜಾವು ಇದು ನಮಗೆ ಮೊದಲೇ ಬದುಕಿದ್ದೀವಿ ಅಂತ ನೆನೆಸೋಕೆ ಒಂದು ಕೀ ಆಗಿರಬಹುದು. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಈ ಥರ ಫೀಲಿಂಗ್ ಬಂದರೆ ಒಂದ್ಸಲ ಯೋಚನೆ ಮಾಡಿ, ಮೇ ಬಿ ಇದು ನಿಮ್ಮ ಫಸ್ಟ್ ಲೈಫ್ ಅಲ್ಲ, ಇದು ನಿಮ್ಮ ಲೂಪ್ ಅಂತ ನೆನಪಿಟ್ಟುಕೊಳ್ಳಿ. ವೆಯ್ಟ್ ಫಾರ್ ಪಾರ್ಟ್ 2. ಧನ್ಯವಾದಗಳು.